ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಗೂ ಈ ಒಂದು 117ನೇ ಕಾರ್ಯಕ್ರಮ ಶಾಲೆಗಳ ಕಡೆಗೆ ವಚನಗಳ ನಡಿಗೆ ಹಾಗೂ ಸರ್ಕಾರಿ ಶಾಲಾ ಮಕ್ಕಳ ಬಲವರ್ಧನೆಗಾಗಿ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಇದು 33ನೇ ಕಾರ್ಯಕ್ರಮ ಆಗಿರುತ್ತೆ. ಈ ಕಾರ್ಯಕ್ರಮದ ಅಂಗವಾಗಿ ತಮ್ಮ ವಚನಗಳ ನುಡಿಮುತ್ತುಗಳಲ್ಲಿ ಮಕ್ಕಳನ್ನ ಹಾಗೂ ಕಾರ್ಯಕ್ರಮದ ಉದ್ದೇಶವನ್ನ ನಮ್ಮೆಲ್ಲರ ಮನಸ್ಸನ್ನು ಕೂಡ ತಾವು ವಚನಗಳ ಮುಖಾಂತರ ತಲ್ಲೀನಗೊಳಿಸಬೇಕು ಅಂತೇಳಿ ನಾನು ಶ್ರೀಯುತ ವಚನ ಕುಮಾರಸ್ವಾಮಿ, ಸಂಸ್ಥಾಪಕರು ಶರಣ ವಿಶ್ವ ವಚನ ಫೌಂಡೇಶನ್ ಮೈಸೂರು, ಇದರಲ್ಲಿ ವಿಜ್ಞಾಪಿಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಡೆ ಬರೆಸಿ, ಕಸುವಿನ ಕಿಳ್ಳೆಯ ಕಲಂಕ ಬಿಡಿಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ನಾಡಿನ ಹೆಸರಾಂತ ಕವಿಗಳಾದಂತಹ ಸಿದ್ದಯ್ಯ ಪುರಾಣಿಕರವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನ ಕುರಿತು ರಚಿಸಿರುವಂತಹ ಈ ಕವಿತೆಯನ್ನ ಸ್ಮರಿಸಿ, ಈ ದಿನ ಲಿಂಗೈಕ್ಯ ಸಿ.ಪಿ. ಸಿದ್ದಲಿಂಗಪ್ಪನವರು ಅಂದರೆ ನಮ್ಮ ತಂದೆ ಮತ್ತು ಶ್ರೀಮತಿ ದೇವಮ್ಮರವರ ತಾಯಿ ಇವರ ದತ್ತಿ ಅಂಗವಾಗಿ ಲಿಂಗೈಕ್ಯ ಸಿ.ಪಿ. ಸಿದ್ದಲಿಂಗಪ್ಪರವರ ಪುಣ್ಯ ಸ್ಮರಣೆ ಅಂಗವಾಗಿ 117ನೇ ಶಾಲೆಗಳೆಡೆಗೆ ವಚನಗಳ ನಡಿಗೆ ಮತ್ತು 33ನೇ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ಸೌಲಭ್ಯಗಳ ವಿತರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನ ನಡೆಸಲು ಈ ಶಾಲೆಯಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರು, ನೆಚ್ಚಿನ ಸ್ನೇಹಿತರು ಆದಂತಹ ಶ್ರೀ ಅಪ್ಪಾಜಿ ಸರ್ ಅವರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿ ಮತ್ತು ನನ್ನೊಡನೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ 117 ಶಾಲೆಗಳಿಗೆ ವಚನಗಳ ನಡಿಗೆ ಕಾರ್ಯಕ್ರಮ ಆಗಿದೆ. 33 ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ಸೌಲಭ್ಯಗಳ ವಿತರಣೆ ಇದೆ ಮತ್ತು ಆನ್ಲೈನ್ ನಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ತಟ್ಟಂತ ಉತ್ತರಿಸಿ ಅಂತ ವಚನ ಸಾಹಿತ್ಯವನ್ನ ಪ್ರತಿಯೊಬ್ಬರಿಗೂ ಕೂಡ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆನ್ಲೈನ್ ನಡೆಸ್ಕೊಡ್ತಿದ್ದೀವಿ. 150 ರಸಪ್ರಶ್ನೆ ಕಾರ್ಯಕ್ರಮ ಆಗಿದೆ. ಆ 150 ರಸಪ್ರಶ್ನೆ ಕಾರ್ಯಕ್ರಮಗಳಲ್ಲಿ ಜೊತೆಗೆ 35 ವಚನಗ್ರಾಮ ಕಾರ್ಯಕ್ರಮಗಳಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ನನ್ನ ಜೊತೆ ಸಹಭಾಗಿನಿಯಾಗಿರುವಂತಹ ನನ್ನ ಧರ್ಮಪತ್ನಿ ರೂಪಾ ಕುಮಾರಸ್ವಾಮಿ ಅವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಮತ್ತೆ ಈ ಒಂದು ಕನ್ನಡ ನಾಡಿಗೆ ನಮ್ಮನ್ನ ಕೊಡುಗೆಯಾಗಿ ಕೊಟ್ಟಂತಹ ಪೂಜ್ಯ ತಾಯಿಯವರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಶಾಲೆಯ ಸಹ ಶಿಕ್ಷಕರಾದಂತಹ ಆತ್ಮೀಯರಾದಂತಹ ಶ್ರೀ ಪ್ರಕಾಶ್ ಸರ್ ಅವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ, ಆತ್ಮೀಯರಾದಂತಹ ಸಹ ಶಿಕ್ಷಕರಾದಂತಹ ಶ್ರೀ ಸೈಯದ್ ಆಸಿಫ್ ಅವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ, ಅತಿಥಿ ಶಿಕ್ಷಕರಾದಂತಹ ಪಿ ರೇಷ್ಮಾರವರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ಮನ ತುಂಬಿಕೊಳ್ಳುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಶರಣು ಇನ್ನೊಂದ್ಸಲ ಹೇಳಿ. ತುಂಬಾ ಇದು ಗೌರವಪೂರ್ವಕವಾದದ್ದು, ಅರ್ಥ ಆಯ್ತಲ್ಲ? ಶರಣಾರ್ಥಿ ಅನ್ನೋದು ಒಂದು ಗೌರವಪೂರ್ವಕ 12ನೇ ಶತಮಾನದ್ದು ಕನ್ನಡ ನಾಡಿನಲ್ಲಿ ಹುಟ್ಟಿದಂತಹ ಒಂದು ಮೌಲ್ಯಯುತವಾದಂತಹ ಗುರುಗಳಿಗೆ ನಮಸ್ಕರಿಸುವಂತದ್ದನ್ನ ಬಸವಣ್ಣವ್ರು ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಏನ್ ಕರಿತಾ ಇದೀವಿ, ವಿಶ್ವ ಗುರು ಅಂತ ಕರಿತೀವಿ ಅವ್ರನ್ನ. ಗೊತ್ತಿತ್ತಲ್ಲ, ಇಡೀ ವಿಶ್ವಕ್ಕೆ ಅವರು ಏನಾಗಿದ್ದಾರೆ, ಗುರು ಆಗಿದ್ದಾರೆ. ಆ ಒಂದು ಸಂದೇಶಗಳನ್ನು ಬಸವಣ್ಣನವರ ಸಂದೇಶಗಳು ಕೇವಲ ಚಾಮರಾಜನಹಳ್ಳಿಗೆ ಮಾತ್ರ ಸೀಮಿತ ಅಲ್ಲ, ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತ ಅಲ್ಲ, ಕೇವಲ ಭಾರತ ದೇಶಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ವಿಶ್ವಕ್ಕೆ ಸೀಮಿತ ಆಗಿರೋದ್ರಿಂದ ಅವರನ್ನ ನಾವೇನಂತ ಕರಿತೀವಿ, ವಿಶ್ವ ಗುರು ಅಂತ ಕರಿತೀವಿ. ಇನ್ನೊಂದು ವಿಶೇಷ ಅಂದ್ರೆ ಕರ್ನಾಟಕ ಸರ್ಕಾರ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಯಾರಾದ್ರೂ ಕೇಳ್ತಾರೆ ನಿನ್ನ ರಸ್ತೆಯಲ್ಲಿ ಹೋಗುವಾಗ, ಏನಪ್ಪಾ ಏನ್ ಓದ್ತಾ ಇದೆ 7ನೇ ಕ್ಲಾಸ್, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಯಾರು ಅಂತ ಕೇಳ್ತಾರೆ, ನೀನ್ ಹೇಳ್ಬೇಕು ಬಸವಣ್ಣ ಅಂತ ಗೊತ್ತಿರ್ಬೇಕು ನಿಮ್ಗೆ, ಗೊತ್ತಾಯ್ತಲ್ಲ? ಜೊತೆಗೆ ಹಾಗಾದ್ರೆ ಬಸವಣ್ಣವ್ರದ್ದು ಒಂದು ವಚನ ಹೇಳು ಅಂದಾಗ ಪರವಾಗಿಲ್ಲ, ಇಲ್ಲಿ ಒಂದು 12 ಮಕ್ಕಳು ವಚನವನ್ನ ಹೇಳಿದ್ದೀರಾ, ಪರವಾಗಿಲ್ಲ, ಇನ್ ಬಾಕಿಯವರಲ್ಲೂ ಕೂಡ ಬರಬೇಕು, ಇನ್ ಬಾಕಿಯವರು ಕೂಡ ಒಂದು ವಚನನಾದ್ರು, ಗೊತ್ತಾಯ್ತಲ್ಲ? ನಿಮ್ಮ 5ನೇ ತರಗತಿಯಲ್ಲಿ ಒಳ್ಳೆ ವಚನ ಇದೆ, 4 ವಚನಗಳಿದೆ ಅಲ್ಲ, ಮತ್ತೆ 7ನೇ ತರಗತಿಯಲ್ಲೂ ಕೂಡ ವಚನಗಳಿದೆ. ಆ ವಚನಗಳನ್ನ ನೀವು ಅಧ್ಯಯನವನ್ನ ಮಾಡಿ ಯಾವ ಕಾಲಕ್ಕಾದ್ರೂ ಕೂಡ ನೀವೇನ್ ಮಾಡ್ಬೇಕು, ಆ ವಚನವನ್ನ ನಿಮ್ಮ ಸ್ಮೃತಿ ಪಟಲದಲ್ಲಿ ಇಟ್ಕೊಂಡಾಗ ಯಾವಾಗ ಬೇಕಾದ್ರೂ ಅದನ್ನ ಹೇಳ್ಬೋದು. ಅರ್ಥ ಆಯ್ತಲ್ಲ? ಇವತ್ತು ಒಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಅಪ್ಪಾಜಿ ಸರ್ನ ಕಳೆದ ವಾರ ಕೇಳ್ಕೊಂಡೆ. ಆಗ ಆಯ್ತು ಸರ್ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಇಲ್ಲೇ ಓದಿದ್ದ, ನಾನೇ ಓದಿಸಿದ್ದೆ ಅವನ. ನಾನು ಇಲ್ಲೇ ಈ ಶಾಲೆಯಲ್ಲಿ ವಿದ್ಯಾರ್ಥಿ, ನೀವೇಂಗೆ ಕನೆಯಲ್ಲಿ ಮೂಲೆ ಕೂತ್ಕೊತಿದ್ರು ಹಾಗೆ ನಾನು ಕೂಡ ಮೂಲೆ ಕೂತಿದ್ದೀನಿ.
ಜೊತೆಗೆ ಇಲ್ಲಿ ಸರ್ ಹೆಂಗ್ ಕೂತಿದ್ದಾರೆ ಸರ್ ಹಂಗೆ ಹಾಗೆ ಕೂಡ ನಾನು ಕೂಡ ಶಿಕ್ಷಕರಾಗಿ ಇಲ್ಲಿ ಪಾಠವನ್ನ ಮಾಡಿದ್ದೇನೆ. ಸುಮಾರು 7 ವರ್ಷಗಳ ಕಾಲ ಇಲ್ಲಿ ಶಿಕ್ಷಕರಾಗಿ ಇದ್ದೆ. ಮತ್ತೆ 4 ವರ್ಷಗಳ ಕಾಲ ವಿದ್ಯಾರ್ಥಿಯಾಗಿದ್ದೆ. ಆಗ 1ರಿಂದ 4ನೇ ತರಗತಿ ಮಾತ್ರ ಇದ್ದದ್ದು. 5ನೇ ತರಗತಿಗೆ ಚಿಕ್ಕನೂರಿಗೆ ಹೋಗ್ಬೇಕಾಗಿತ್ತು. ಅರ್ಥ ಆಯ್ತಲ್ಲ. ಬಟ್ ಈ ಶಾಲೆ ಈಗಿರ್ಲಿಲ್ಲ, ಎಲ್ಲ ಫುಲ್ ದೊಡ್ಡ ಗುಂಡಿ. ಈ ಇದೆಯಲ್ಲ, ನೀವು ಬರ್ತಾ ಇದೀರಲ್ಲ, ಯಾವ್ದೋ ಗೇಟ್ ಇಂದ ಓಪನ್ ಮಾಡಿದ್ರೆ ದೊಡ್ಡ ಗುಂಡಿ ಅಂದ್ರೆ ಆನೆ ಹಿಡಿದ್ರು ಕೂಡ ಅದು ಕಾಣ್ತಾ ಇರಲಿಲ್ಲ, ಅಷ್ಟೊಂದು ದೊಡ್ಡ ಗುಂಡಿ. ನಮ್ಮ ತಂದೆಯವರೇ VEC ಅಂದ್ರೆ ವಿಲೇಜ್ ಎಜುಕೇಶನ್ ಕಮಿಟಿ ಅಂತ ಇತ್ತು ಆಗ, ಅದರ ಅಧ್ಯಕ್ಷರಾಗಿದ್ದವರು ನಮ್ಮ ತಂದೆಯವರೇ. ಇಲ್ಲ ಆಗ ಮಹದೇವಯ್ಯ ಸರ್ ಅಂತ ಇದ್ರು. ಅವರಾದ ಮೇಲೆ ನಂತರ ವಸಂತರಾಜ್ ಸರ್ ಅಂತ ಬಂದ್ರು. ನಾವು ಓದುವಾಗ ವಸಂತರಾಜ್ ಅಂತ ಅವ್ರು ಬಂದ ಮೇಲೆ ಶಾಲೆಯ ಒಂದು ಪ್ರಗತಿ, ಒಂದು ವಿಶೇಷವಾಗಿ ಚಾಮನಹಳ್ಳಿ ಗುಂಡಿ ಪ್ರಗತಿ ಸಾಧ್ಯ ಆಯಿತು. ನಮ್ಮ ಗುರುಗಳು ವಸಂತರಾಜ್ ಅಂತ ಬೆಳ್ತೂರು ಇದೆಯಲ್ಲ, ಮಾದಾಪುರದ ಪಕ್ಕ, ಆ ಬೆಳ್ತೂರಿಂದ ಅವರು ಬಂದು ಶಿಕ್ಷಕರಾದ ಮೇಲೆ ಇಡೀ ಶಾಲೆಯ ಚಿತ್ರಣವೇ ಬದಲಾಯಿತು. ಜೊತೆಗೆ ನಮ್ಮ ತಂದೆ ಆಗ ಮೈರಾಡ ಪ್ಲಾನ್ ಅಂತ ಇತ್ತು. ಇಲ್ಲಿ ಯಾವುದೇ ಹೆಗ್ಗಡದೇವನ ಕೋಟೆಯಲ್ಲಿ ಯಾವುದೇ ಗ್ರಾಮಗಳು ಶಾಲೆಗಳು ಅಭಿವೃದ್ಧಿ ಆಗ್ಬೇಕಾದ್ರೆ ಮೈರಾಡ ಪ್ಲಾನ್ ಅಂತ. ಆಗ ನಾನು ಅದು ಬಂದಾಗ 1ನೇ ತರಗತಿ. ಅವ್ರೇನ್ ಮಾಡ್ತಾ ಇದ್ರು, ಬಂದು ಫೋಟೋವನ್ನ ಹೊಡೆದಿ ಪೋಷಕ ಮಗು ಅಂತ ತಗೋತಾ ಇದ್ರು. ಎಲ್ಲ ಏನ್ ಗಾಸಿಪ್ ಎಬ್ಬಿಸ್ಬಿಟ್ರು ಅಂದ್ರೆ, ಯಾರು ಫೋಟೋ ಹೊಡಿಸ್ಕೊತಾ ಇದ್ರೆ ಆ ಮಕ್ಕಳನ್ನ ಆ ದೇಶಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರಂತೆ. ಬೇರೆ ದೇಶದಿಂದ ಅದನ್ನ ಮೈರಾಡ ಪ್ಲಾನ್ ಅಂತ ಬೇರೆ ದೇಶದ್ದು ಆ ಪೋಷಕ ಮಗುನ ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ಆಗ ನಮ್ಮ ತಂದೆ ಏನು ಮಾಡಿದ್ರು ಅಂದ್ರೆ, ನಾನು ಒಬ್ಬನೇ ಮಗ ಆದ್ರೂ ಕೂಡ ನನ್ನ ಮಗನ್ನೇ ಕರ್ಕೊಂಡು ಹೋಗ್ಲಿ ಅಂತ ಫಸ್ಟ್ ನನ್ಗೆ ಏನ್ ಮಾಡಿದ್ರು, ಪೋಷಕ ಮಗು ರೀತಿ ಫೋಟೋವನ್ನ ತೆಗೆಸಿದ್ರು. ಅನಂತರ ಮೈರಾಡ ಪ್ಲಾನ್ ನನ್ನನ್ನು ಯಾವ ಫೋಟೋ ತೆಗೆಸಿದ್ರು ಅಲ್ಲಿ ಇದ್ದಂತಹ ಎಲ್ಲಾ ಬಡ ವಿದ್ಯಾರ್ಥಿಗಳು ಕೂಡ ಆ ಒಂದು ಸೌಲಭ್ಯವನ್ನ ಪಡ್ಕೊಂಡ್ರು. ಆ ರೀತಿ ಯಾರು ಏನೋ ಕ್ರಿಯಾತ್ಮಕವಾಗಿ ಆದ್ರೂ ನನ್ನ ಮನೆಯಿಂದನೇ ಪ್ರಾರಂಭ ಆಗ್ಲಿ, ನೋವಾದ್ರೂ ನನಗೆ ಆಗ್ಲಿ, ಸಂತೋಷನಾದ್ರೂ ಕೂಡ ನನಗೆ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ಆ ರೀತಿ ಒಂದು ಚಟುವಟಿಕೆಗಳನ್ನ ಮಾಡಿದ್ರು. ಇವತ್ತಿಲ್ಲ, ಬಹುಶಃ ನೋಡಿದೀರಾ? ಯಾರಾದ್ರೂ ನೋಡಿದ್ರಾ ಇವ್ರನ್ನ? ನೋಡಿದ್ರಿ, ಪರವಾಗಿಲ್ಲ. ಇದ್ರು ಅವ್ರು ಯಾವಾಗ್ಲೂ ಕೂಡ ಇಲ್ಲಿ ಒಂದು ರೌಂಡ್ ಬರ್ತಾ ಇದ್ರು, ಶಾಲೆ ಕಡೆ ಬಂದು ನೋಡ್ಕೊಂಡು ತಿರುಗಾಡ್ಕೊಂಡು ಹೋಗ್ತಾ ಇದ್ರು ಸುಮಾರು ವರ್ಷಗಳ ಕಾಲ. ಆಗ ಅನಂತರ ಪೋಷಕರ ತಂದೆಯೇ STMC ಅಧ್ಯಕ್ಷರಾಗಬೇಕು ಅನ್ನೋವರೆಗೂ ಕೂಡ ಈ ಶಾಲೆಯಲ್ಲಿ ಅವರೇ ಒಂದು STMC ಅಧ್ಯಕ್ಷರಾಗಿ ಮತ್ತು ಗ್ರಾಮ ಶಿಕ್ಷಣ ಸಮಿತಿ ಅಧ್ಯಕ್ಷರಾಗಿ ಅನೇಕ ಕಾರ್ಯ ಮಾಡಿದ್ರು. ಇಲ್ಲಿ HPS ಆಗ್ಬೇಕಾದ್ರೂ ಕೂಡ ಅವರೇ ಕಾರಣ. ಹಿರಿಯ ಪ್ರಾಥಮಿಕ ಶಾಲೆ ಆಗ್ಬೇಕಾದ್ರೆ ಮತ್ತು ಅನೇಕ ಮೈರಾಡ ಪ್ಲಾನ್ ಇಂದ ಅನೇಕ ಕೊಠಡಿಗಳಾಗಬೇಕಾದ್ರೆ ಕಾರಣ. ಅಂತಹ ಅವರ ಒಂದು ನೆನಪಿನಲ್ಲಿ ನಾವು ತಂದೆಯವರನ್ನ ಎಷ್ಟು ವರ್ಷ ಇಟ್ಕೊಂಡು ಇರ್ತೀವಿ ಅಷ್ಟು ವರ್ಷ ನಾವು ಅವ್ರ ಜೊತೆ ಚೆನ್ನಾಗಿರ್ಬೇಕು. ಅವ್ರಿಗೆ ಏನ್ ಬೇಕೋ ಅವ್ರ ಸೌಲಭ್ಯವನ್ನ ಕೊಡಬೇಕು. ಅವ್ರು ತೀರಿ ಹೋದ ಮೇಲೆ ಹೋಗಿ ಅವ್ರು ಏನ್ ತಿಂತಿದ್ರು ಅದೆಲ್ಲನೂ ತಗೊಂಡೋಗಿ ಸಮಾಧಿ ಮುಂದೆ ಇಟ್ರೆ ಅದು ನಿಷ್ಪ್ರಯೋಜಕ ಅಂತ ನಾನ್ ತಿಳ್ಕೊಂಡಿರೋದು. ಗೊತ್ತಾಯ್ತಲ್ಲ? ಅದ್ರ ಬದಲು ಅದು ಏನ್ ಖರ್ಚು ಮಾಡಿ ತುಂಬಾ ನಿಷ್ಪ್ರಯೋಜಕವಾಗಿ ಅದನ್ನ ವ್ಯರ್ಥ ಮಾಡೋದ್ರ ಬದಲು ಮಕ್ಕಳಿಗೆ ನಮ್ಮ ಕೈಲಾದಂತದ್ದು ಅದೇ ಹಣದಲ್ಲಿ ನಾವು ಸೌಲಭ್ಯಗಳನ್ನ ವಿತರಣೆ ಮಾಡಬೇಕು ಅಂತ ಇದು ಮಾಡಿದ್ರೆ, ಈ ಸಲ ನಾನೇ ಕೊಡ್ತೀನಿ ಅಂತ ಹೇಳಿದೆ. ಆಗ ನಮ್ಮ ಆನಂದ ಅಂತ ನಿಮಗೆ ಮೂಲೆ ಕೂತಿದ್ದವನು, ಯಾರು ಆನಂದ ಅಂತ, ನಾನು ಓದಿಸ್ತಾ ಇದ್ದೆ. ತುಂಬಾ ಅವನು ವಿದ್ಯಾಭ್ಯಾಸದಲ್ಲಿ ಮುಂದುವರಿಲಿಲ್ಲ ಸರ್. ಇಲ್ಲೇ 7ನೇ ಕ್ಲಾಸ್ ಅವ್ರಿಗೆ ಓದ್ದ. ಆಮೇಲೆ ಬೆಂಗಳೂರಿಗೆ ನಮ್ಮ ತಂಗಿ ಮತ್ತು ಭಾವನ ಬೆಂಗಳೂರು ಶಿಫ್ಟ್ ಮಾಡಿದೆ, ಅಲ್ಲಿಗೆ ಓದ್ದ. SSLC ಪಾಸ್ ಆಗ್ಲಿಲ್ಲ ಅವನು ಕೊನೆಗೂ. ನಮ್ಮ ವಿದ್ಯಾರ್ಥಿ ಆದ್ರೂ ಕೂಡ SSLC ಪಾಸ್ ಮಾಡಕ್ ಆಗ್ಲಿಲ್ಲ. ಕೊನೆಗೆ ಅವನು ಏನ್ ಮಾಡ್ದ, ಯಾವ್ದೋ ಒಂದು ಅಂಗಡಿಯಲ್ಲಿ ಇದ್ಕೊಂಡು ವರ್ಕ್ ಮಾಡ್ತಾ ಇದ್ದ. ಆದ್ರೆ ಯಾವ ರೀತಿ ಜೀವನ ಟರ್ನ್ ಆಗುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಆಗ ಅವನು ಏನ್ ಮಾಡ್ದ, ಅವನು ಬೇರೆ ರೀತಿಯಲ್ಲಿ ಪ್ರಗತಿಯನ್ನ ಆದ. ಈಗ ಒಂದು ಬಾಯ್ಸ್ ಅಡ್ಡ ಅಂತ ಒಂದು ಬಟ್ಟೆ ಶಾಪ್ ಅನ್ನ ಓಪನ್ ಮಾಡಿ ಬೆಂಗಳೂರಲ್ಲಿ ಒಂದು ಓಪನ್ ಮಾಡಿದ್ದಾರೆ, ಹುಣಸೂರಲ್ಲೂ ಕೂಡ ಒಂದು ದೊಡ್ಡ ಅಂಗಡಿ. ನಾವು 1 ಲಕ್ಷ ತಗೋಬೇಕು ಅಂದ್ರೆ 1 ತಿಂಗಳು ಬೇಕು, ಆದ್ರೆ ಅವನು 1 ದಿನದಲ್ಲೇ 1 ಲಕ್ಷವನ್ನ ಸಂಪಾದನೆ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ನು ಏನ್ ಬೇಕು, ಒಂದು ಕ್ರಿಯಾತ್ಮಕತೆ ಬೇಕು, ಒಂದು ಕ್ರಿಯಾಶೀಲತೆ ಬೇಕು. ನಾವು ಫೇಲ್ ಆಗೋ ಅಂತ ಕೈ ಚೆಲ್ಲಿ ಕುಳಿತುಕೊಳ್ಳೋದಲ್ಲ. ನಾವು ಫೇಲ್ ಆದ್ರೂ ಪರವಾಗಿಲ್ಲ, ಜೀವನದಲ್ಲಿ ಪಾಸ್ ಆಗ್ಬೇಕು. ಪರೀಕ್ಷೆಯಲ್ಲಿ ಫೇಲ್ ಆದ್ರೂ ಪರವಾಗಿಲ್ಲ, ಯಾವ್ದ್ರಲ್ಲಿ ಪಾಸ್ ಆಗ್ಬೇಕು, ಜೀವನದಲ್ಲಿ ಪಾಸ್ ಆಗ್ಬೇಕು. ಆ ಜೀವನದಲ್ಲಿ ಪಾಸ್ ಆಗ್ಬೇಕು ಅನ್ನೋಕ್ಕೆ ಉದಾಹರಣೆ ಅವನು ತಮ್ಮ, ಅವನು BSc ಮುಗಿಸ್ಕೊಂಡಿದ್ದ. ಅವನು ತಮ್ಮನಿಗೆ ಸಾಕು ಮುಂದುವರಿಸಿರೋದು ಅಂತ ಅಣ್ಣನೇ ತಮ್ಮನಿಗೆ ಕೆಲಸ ಕೊಟ್ಟು ಅವನೊಂದು ಅಂಗಡಿಯಲ್ಲಿ ಅವನು ವ್ಯವಹಾರವನ್ನು ನೋಡ್ಕೊಂತ ಬಿಟ್ಟಿದ್ದಾನೆ. ಈ ರೀತಿ ಒಂದು ವಿಶೇಷವಾದಂತಹ ಪ್ರತಿಭೆ ಇದ್ರೂ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತು ಆ ಒಂದು ನಮ್ಮ ಆನಂದ ವಿಶೇಷವಾಗಿ ನಿಮ್ಗೆ ಒಂದು ಬ್ಯಾಗ್ ಅನ್ನ ಕೊಡಿಸ್ತಾ ಇದ್ದಾನೆ. ನಮ್ಮ ತಂದೆ ಕಂಡ್ರೆ ಅವನಿಗೆ ತುಂಬಾ ಪ್ರೀತಿ. ಯಾರಿಗೆ? ಆನಂದನಿಗೆ. ಅವರು ತೀರಿ ಹೋಗುವಾಗ ಒಂದು 3-4 ತಿಂಗಳು ಅವರ ಜೊತೆಯಲ್ಲೇ ಬಂದು, ಮಾವ ನೀವು ಡ್ಯೂಟಿಲಿ ಇದ್ದೀರಾ, ನೀವು ಅಲ್ಲೇ ಇರಿ, ನಾನೇ ಅವ್ರ ಸೇವೆಯನ್ನ ಮಾಡ್ತೀನಿ ಅಂದ್ಬಿಟ್ಟು 3-4 ತಿಂಗಳು ಬಂದು ನಮ್ಮ ಮನೆಯಲ್ಲೇ ಉಳಿದುಕೊಂಡು ಅವರ ಐಕ್ಯ ಆಗೋವರೆಗೂ ಕೊನೆ ದಿನದವರೆಗೂ ಕೂಡ ಇದ್ದು ಹೋದ. ನಮ್ಮ ತಾತನ ಹೆಸರಿನಲ್ಲಿ ನಾನೇ ಕೊಡಿಸ್ತೀನಿ ಅಂತ ಹೇಳ್ದ. ಆ ಒಂದು ಖುಷಿ ನಮ್ಗೆ ಇನ್ನೇನು ಬೇಕು ನಮ್ಗೆ ಅಲ್ಲ. ಯಾಕಂದ್ರೆ
ನಾವು ದೇವಸ್ಥಾನಗಳು ಇಂಥವೆಲ್ಲ ಹೋಗ್ತೀವಿ, ದೇವರಿಗೆ ಏನ್ ಮಾಡ್ತೀವಿ, ಏನೇನು ಅಲಂಕಾರವನ್ನ ಮಾಡ್ತೀವಿ, ಅದರಿಂದ ನಮ್ಗೆ ಪ್ರತಿಫಲ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಆದ್ರೆ ಆ ಆರದ ದೀಪಕ್ಕೆ ನಾವು ಆರುವ ದೀಪಕ್ಕೆ ಎಣ್ಣೆ ಹಚ್ಚೋದಕ್ಕಿಂತ ಆರದ ದೀಪಗಳು ನೀವು ವಿದ್ಯಾರ್ಥಿಗಳು ನಿಮ್ಗೆ ಕೊಡೋದು ನಮ್ಗೆ ಮುಖ್ಯ ಅಂತ. ಅರ್ಥ ಆಯ್ತಲ್ಲ? ಅದಕ್ಕೆ ಒಂದು ಅಲ್ಲಮ್ಮ ಪ್ರಭುದೇವರು ಒಂದು ವಚನವನ್ನು ಹೇಳ್ತಾರೆ, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ, ಆ ರೈದು ಒಂದು ಕುಡಿತೆ ಉದಕವನೆರವೆ, ಹಸಿದಾಗ ಹೋಗರವನಿಕ್ಕುವೆ ನಾ ದೇವ ಕಾಣ ಭುಗೇಶ್ವರ ಅಂತ ಹೇಳ್ತಾರೆ. ಅಂದ್ರೆ ದೇವರ ಮುಂದೆ ಹೋಗಿ ನಿಂತಿದ್ದಾರೆ, ಹೇಳ್ಬಿಟ್ಟು ನೀನಲ್ಲ ದೇವರು ನಾನ್ ದೇವರು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ದೇವ್ರಿಗೆ. ಅಲ್ಲಮ್ಮ ಪ್ರಭು ಯಾಕೆ ಅಂದ್ರೆ ನಿಮ್ನ ಮುಂದೆ ಭಿಕ್ಷಕರಾಗೇ ಇದ್ದಾರೆ, ಯಾರು ಕೂಡ ಧನಿಕರಾಗ್ಲಿಲ್ಲ. ನಾ ದೇವರು. ಯಾಕಂದ್ರೆ ಯಾರು ದಾಹ ಅಂತ ಬಂದ್ರೆ ಅವರಿಗೆ ಒಂದು ಲೋಟ ನೀರನ್ನ ಕೊಡ್ತೀನಿ, ಯಾರಾದ್ರೂ ಹಸಿವು ಅಂತ ಬಂದ್ರೆ ಅವರಿಗೆ ಒಂದು ಹೊತ್ತಿನ ಊಟವನ್ನ ಕೊಡ್ತೇನೆ, ನಾ ದೇವ ಅಂತ ಹೇಳ್ತಾರೆ. ಹಂಗೆ ಮಾನವ ಮಹಾದೇವನಾಗ್ಬೇಕು ಅಂತ ತಿಳಿಸ್ಕೊಟ್ಟವ್ರೆ ಯಾರು? ವಿಶ್ವಗುರು ಬಸವಣ್ಣನವರು. ಮನುಷ್ಯನಲ್ಲಿ ಆ ಒಂದು ದೇವರ ಗುಣ ಬೆಳೆಸ್ಬೇಕು. ಯಾರಿಗಾದ್ರೂ ಕಾಲು ನೋಂದ್ರೆ ಅವನು ನೋಯ್ತಾ ಇರೋದು ನಾನು ನೋಯ್ತಾ ಇಲ್ಲ ಅನ್ನೋ ಭಾವ ಇರಬಾರ್ದು. ಯಾರಾದ್ರೂ ಅಲ್ಲಿ ಕೆಳಗಡೆ ಬಿದ್ದಾಗ ಅವನಿಗೆ ಎಷ್ಟು ನೋವಾಗುತ್ತೋ ಆ ನೋವಿನ ಅಂತಃಕರಣದಿಂದ ನಮಗೂ ಕೂಡ ಅಂತಃಕರಣದಿಂದ ಏನಾಯ್ತು ಅಂತ ಗೊತ್ತಾಗಬೇಕು, ನೋವಾಯ್ತು ಅಂತ ಗೊತ್ತಿರ್ಬೇಕು. ಗೊತ್ತಾಯ್ತಲ್ಲ? ಆ ಒಂದು ಭಾವನೆಯನ್ನೇ ಶರಣರು ಕೊಟ್ಟಿದ್ದಾರೆ. ಹೊಂದಿಸಿ ಬರೆಯಿರಿದೆ ನಿಮ್ಗೆ ಅಲ್ವಾ? ಪರೀಕ್ಷೆಯಲ್ಲಿ ಹೊಂದಿಸಿ ಬರೆಯಿರಿ ಕೊಡ್ತಾರೆ ಅಲ್ವಾ? ನಮ್ಮ ಸರ್ ಯಾರು, ಪ್ರಕಾಶ್ ಸರ್, ಅಪ್ಪಾಜಿ ಸರ್ ಮತ್ತೆ ಸೈಯದ್ ಸರ್ ಎಲ್ಲ ಹೊಂದಿಸಿ ಬರೆಯಿರಿ ಕೊಡ್ತಾರಾ? ಕನ್ನಡದಲ್ಲೂ ಇದೆ, ವಿಜ್ಞಾನದಲ್ಲೂ ಇದೆ, ಗಣಿತದಲ್ಲೂ ಇದೆ, ಎಲ್ಲ ಇದೆ. ಹೊಂದಿಸಿ ಬರೆದ್ರೆ ಏನ್ ಬರುತ್ತೆ? ಪದಕ್ಕೆ ಅರ್ಥ ಬರುತ್ತೆ ಅಲ್ಲ? ಹೊಂದಿಸಿ ಬರೆದರೆ ಪದಕ್ಕೆ ಅರ್ಥ ಬರುತ್ತೆ, ಹೊಂದಿಕೊಂಡು ಬಾಳಿದರೆ ಜೀವನಕ್ಕೆ ಅರ್ಥ ಬರುತ್ತೆ. ವೆರಿ ಗುಡ್. ಹೊಂದಿಕೊಂಡು ಬಾಳಿದರೆ ಜೀವನಕ್ಕೆ ಅರ್ಥ ಬರುತ್ತೆ. ಆ ರೀತಿ ಹೊಂದಿಕೊಂಡು ಬಾಳುವಂತದ್ದನ್ನೇ ನಮ್ಗೆ ಏನು ಶರಣರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಅನೇಕ ವಚನಗಳನ್ನ ಕಲಿಸ್ಕೊಟ್ಟಿದ್ದಾರೆ. ಸುಮಾರು 22,000 ವಚನಗಳು, 257 ಶರಣರು ನಮಗೆ ಕೊಟ್ಟಿದ್ದಾರೆ. ಆ ವಚನಗಳನ್ನ ನಾವು ಅಧ್ಯಯನ ಮಾಡಿದ್ರೆ ಏನಾದ್ರೂ ಒಂದು ಸುಧಾರಣೆ ಆಗಬಹುದು ಅನ್ನೋ ಉದ್ದೇಶದಿಂದ ಶಾಲೆಗಳಿಗೆ ವಚನಗಳಣಿಗೆ ಅಂತ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ದೀವಿ, ಬೇರೆ ರಾಜ್ಯಗಳಲ್ಲಿ ಕೂಡ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಆದುದರಿಂದ ನೀವು ಇವತ್ತು 12 ಮಕ್ಕಳು ಹೇಳಿದ್ದೀರಾ, 63 ಮಕ್ಕಳು ನೀವಿರೋದು. ನೆಕ್ಸ್ಟ್ ಇಯರ್ ಎಷ್ಟು ಮಕ್ಕಳು ಇರ್ತಾರೆ ಅಷ್ಟು ಮಕ್ಕಳು ಕೂಡ ವಚನ ಹೇಳ್ಬೇಕು. ನಮ್ಮನ್ನ ಸರ್ ಬೆಳಿಗ್ಗೆ 11 ಗಂಟೆಗೆ ಬಂದ್ಬಿಡಿ ಸರ್ ಎಲ್ಲ ವಚನ ಹೇಳ್ತಾರೆ ಅಂತ ಅಪ್ಪಾಜಿ ಸರ್ ನಮ್ಮನ್ನ ಕರಿಬೇಕು. ಹೇಳ್ತೀರಾ? ಸರಿ, ಈಗ ನಾನು ಒಂದು ವಚನ ಹೇಳ್ಕೊಡ್ತೀನಿ, ಹೇಳ್ತೀರಲ್ಲ? 12 ಮಕ್ಕಳು ಮಾತ್ರ ಹೇಳಿದಿರಲ್ಲ, ಆ ಒಂದು ಫೀಲಿಂಗ್ 12 ಮಕ್ಕಳು ಮಾತ್ರ ಬರಬಾರ್ದು, ನಿಮಗೂ ಬರಬೇಕು. ಹೇಳ್ತೀರಾ? ಈಗ ಏನೋ ಒಂದು ಕಷ್ಟಪಟ್ಟು ಓದ್ತಾ ಇದ್ದೀರಾ, ಇಷ್ಟಪಡ್ತಾ ಇಲ್ಲ, ನೀವು ಯಾವ್ದನ್ನು ಓದೋದಕ್ಕೆ ಇಷ್ಟಪಟ್ಟು ಓದಿದ್ರೆ ಬೇಗ ಬಂದ್ಬಿಡುತ್ತೆ. ನೀವೇನ್ ಮಾಡ್ತೀರಾ? ಕಷ್ಟಪಟ್ಕೊಂಡು ತಲೆ ಕೆರ್ಕೊಂಡು ಓದ್ತೀರಾ, ಹೌದಾ? ಅದಕ್ಕೆ ಕಷ್ಟಪಟ್ಟು ಓದಬಾರ್ದು. ಯಾವ್ದನ್ನು ಏನ್ ಮಾಡ್ಬೇಕು? ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರೆ, ಕಷ್ಟಪಟ್ಟು ಮಾಡಬಾರ್ದು, ಇಷ್ಟಪಟ್ಟು ಮಾಡಬೇಕು. ಗೊತ್ತಾಯ್ತಾ? ಶಿಕ್ಷಕರು ಬರ್ತಾರೆ, ಕಷ್ಟಪಟ್ಟು ನಮಸ್ಕಾರ ಮಾಡಬಾರ್ದು, ಇಷ್ಟಪಟ್ಟು ನಮಸ್ಕಾರ ಮಾಡ್ಬೇಕು. ಆಗ ಹೃದಯದಲ್ಲಿ ನೀವು ನಮಸ್ಕಾರ ಪಡೆದ್ರಿ ಅಂತ. ಗೊತ್ತಾಯ್ತಲ್ಲ? ಆದುದರಿಂದ ನೀವೇನೋ ಕಷ್ಟಪಟ್ಟು ಇಷ್ಟಪಟ್ಟು ಓದ್ತಾ ಇದ್ದೀರಾ, ತಲೆಗೆ ಹತ್ತಾ ಇಲ್ಲ. ಆಗ ಒಂದು ವಚನ ಇದೆ, ಆ ವಚನವನ್ನ ನೀವು ಹೇಳಿ, ಅದು ನಿಮ್ಗೆ ಪ್ರೇರಣೆಯನ್ನು ನೀಡುತ್ತೆ. ಹೇಳ್ತೀರಲ್ಲ? ನೀ ನೊಲಿದಡೆ ಕೊರಡು ಕೊನರುವುದಯ್ಯ, ನೀ ನೊಲಿದಡೆ ಬರಡು ಅಯನಗುದಯ್ಯ, ನೀ ನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ, ನೀ ನೊಲಿದಡೆ ಸಕಲ ಪಡಿ ಪದಾರ್ಥವು ಉದಿರಲ್ಲಿರ್ಪುವು, ಕೂಡಲ ಸಂಗಮ ದೇವ. ಗೊತ್ತಾಯ್ತಲ್ಲ? ಒಂದು ವಿಶ್ವ ಚೈತನ್ಯ ಇದೆ. ನಾವು ಮೂರ್ತಿ ರೂಪದಲ್ಲಿ ನೋಡ್ತೀವೋ ಯಾವ್ದ್ರಲ್ಲಿ ನೋಡ್ತೀವೋ ಗೊತ್ತಿಲ್ಲ. ಒಂದು ವಿಶ್ವ ಚೈತನ್ಯ ಇದೆ. ಆ ಚೈತನ್ಯ ಏನ್ ಮಾಡುತ್ತೆ? ನಮ್ಮ ಸಾಕಾರ ಮಾಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ನಾವು ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಡದೆ ಬರುತ್ತಾ? 2ನೇ ಮಗ್ಗಿ 2 1 2 2 4 ಅಂತ ಹೇಳಿದ್ರೆ ತಾನೇ ಬರೋದು ಅಲ್ವಾ? ದೇವರೇ ನನಗೆ 2ನೇ ಮಗ್ಗಿ ಕಲ್ಸ್ಕೊಡು ಅಂದ್ರೆ ಬರುತ್ತಾ? ಪ್ರಯತ್ನ ಪಡಿ ನೆನಪಿನಲ್ಲಿ ಇಟ್ಕೊಳ್ಳುವಂತ ಶಕ್ತಿಯನ್ನ ಆ ವಿಶ್ವ ಚೈತನ್ಯ ನಮ್ಗೆ ಏನ್ ಮಾಡುತ್ತೆ? ಕರುಣಿಸುತ್ತೆ. ಪ್ರಯತ್ನವನ್ನ ಮಾಡ್ಬೇಕು. ಮಾಡ್ತೀರಲ್ಲ? ಆ ರೀತಿ ನೀನೊಲಿದಡೆ ಕೊರಡು ಕೊನರುವುದಯ್ಯ ಅಂತ ಹೇಳ್ತಾರೆ. ಅವನು ಭಗವಂತ ಒಲ್ದ್ರೆ ಕೊರಡು ಕೊದ್ರ ಅಂದ್ರೆ ಒಣಗೋಗಿರುವಂತಹ ಕೊರಡು ಕೂಡ ಚಿಗುರುತ್ತೆ. ನೀನೊಲಿದಡೆ ಬರಡು ಹಯನಹುದಯ್ಯ. ಕೆಲವು ಹಸುಗಳು ಬರಡಾಗಿರುತ್ತೆ ಅಂತ ಹೇಳ್ತಾರೆ, ಬರಡಸು ಅಂತ ಹೇಳ್ತಾರೆ. ಆದ್ರೆ ಅವನು ಒಲ್ದು ಬಿಟ್ರೆ ಆ ಬರಡಸು ಕೂಡ ಏನ್ ಮಾಡುತ್ತಂತೆ? ಹಾಲನ್ನ ಕರೆಯೋದಿಕ್ಕೆ ಪ್ರಾರಂಭ ಮಾಡುತ್ತಂತೆ. ಗೊತ್ತಾಯ್ತಲ್ಲ? ನೀನೊಲಿದಡೆ ವಿಷವೆಲ್ಲ ಅಮೃತವಾಗುವುದಯ್ಯ. ವಿಷವೂ ಕೂಡ ಅಮೃತವಾಗುವಂತಹ ಸಂದರ್ಭ ಇರುತ್ತೆ. ಅನೇಕ ಜನ ವಿಷವನ್ನ ಕುಡಿದು ಬದುಕಿದ್ದಾರೆ, ಹೌದಾ? ಹೌದಾ? ರೋಗ ಅಂತ ಕುಡಿತಾರೆ ಕೆಲವು ಕಡೆ, ಗೊತ್ತಲ್ಲ? ಏನೋ ಗಲಾಟೆ ಮಾಡ್ಕೊಂಡು ಗಂಡನ ಜೊತೆಗೆ ಯಾರ ಜೊತೆಗೆ ಗಲಾಟೆ ಮಾಡ್ಕೊಂಡು ಕುಡಿದಿರ್ತಾರೆ. ಅವ್ರು ಏನಾಗಿರ್ತಾರೆ? ಬದುಕಿರ್ತಾರೆ. ಏನೋ ಭಗವಂತನ
ಕಾರುಣ್ಯ ಕೆಲವು, ಗೊತ್ತಾಯ್ತಲ್ಲ? ಹಂಗೆ ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದರಲ್ಲಿರುತ್ತೆ ಅಂತ ಹೇಳ್ತಾರೆ. ಈ ವಚನವನ್ನು ಹೇಳ್ಕೊಂಡು ನೀವೇನ್ ಮಾಡ್ಬೇಕಾಗುತ್ತೆ, ಜೀವನದಲ್ಲಿ ಸಾರ್ಥಕತೆಯನ್ನ ಕಂಡುಕೊಳ್ಬೇಕಾಗುತ್ತೆ. ಇನ್ನೊಂದೇ ಒಂದು ವಚನ ಹೇಳಿ ನಾನು ಮುಗಿಸ್ತೇನೆ, ಯಾಕಂದ್ರೆ ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ನೀವು ಓದ್ತಾ ಇದ್ದೀರಾ, ಮನೆಯಲ್ಲಿ ಏನ್ ಡಿಸ್ಟರ್ಬ್ ಮಾಡುತ್ತೆ ನಿಮ್ಗೆ? ವೆರಿ ಗುಡ್. ಹಂಗಾರೆ ಟಿವಿ ನೋಡ್ತೀರಾ? ನಂಗಾಯ್ತು, ನೋಡ್ತೀರಾ? ಟಿವಿ ಡಿಸ್ಟರ್ಬ್ ಮಾಡುತ್ತೆ. ಇನ್ನೊಂದು ತುಂಬಾ ಡಿಸ್ಟರ್ಬ್ ಮಾಡೋದು ಯಾವುದು ಅಲ್ವಾ? ಮೊಬೈಲ್. ಒಂದು ಮೊಬೈಲ್ ಡಿಸ್ಟರ್ಬ್ ಮಾಡುತ್ತೆ, ಇನ್ನೊಂದು ಟಿವಿ ಡಿಸ್ಟರ್ಬ್ ಮಾಡುತ್ತೆ ಅಲ್ವಾ? ಇದನ್ನ ನಾವು ಜಾಸ್ತಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಮಾತ್ರ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ. ಈಗ ಉದಾಹರಣೆಗೆ ನನ್ನ ಬ್ಯಾಚ್ ಅಲ್ಲಿ ಇಲ್ಲಿ 4ನೇ ತರಗತಿಯಲ್ಲಿ ಒಂದು 15ರಿಂದ 16 ಮಕ್ಕಳಿದ್ದು, ಆದ್ರೆ ಯಾರು ಕೂಡ ಓದ್ಲಿಲ್ಲ. ಒಂದ್ 7ನೇ ಕ್ಲಾಸ್ ಬಂದಾಗ ಅದು ಮುಕ್ಕಾಲು ಭಾಗ ಮನೇಲೆ ಕುಡ್ಕೊಂಡ್ರು. ಹೈಸ್ಕೂಲ್ ಬಂದಾಗ ಒಂದ್ 4-5 ಜನ ಬಂದ್ರು. ಇನ್ನಂತರ PUC T-Set ಮಾಡಕ ನಾನು ಒಬ್ಬನೇ ಓದೆ, ಗೊತ್ತಾಯ್ತಲ್ಲ? ಬಟ್ ಈ ಶಾಲೆ ವಿಶೇಷವಾದದ್ದು. ಈ ಶಾಲೆಯಲ್ಲಿ ಓದಿರುವಂತಹ ನನ್ನ ವಿದ್ಯಾರ್ಥಿ ಒಬ್ಬ ಡಾಕ್ಟರ್ ಕೂಡ ಆಗಿದ್ದಾನೆ, ಗೊತ್ತಾಯ್ತಾ? ಗೊತ್ತಾ ಯಾರು ಅಂತ ಡಾಕ್ಟರ್? ಈ ಶಾಲೆಯಲ್ಲಿ ಓದಿರುವಂತಹ ಒಬ್ಬ ವಿದ್ಯಾರ್ಥಿ ಡಾಕ್ಟರ್ ಆಗಿದ್ದಾನೆ. ತುಂಬಾ ಬಡ ವಿದ್ಯಾರ್ಥಿ ಆಗಿದ್ದವನು ಅವನು, ಗೊತ್ತಾಯ್ತಾ? ಯಾರು ಅಂತ ಗೊತ್ತಾ? ಯಾರು ನೆನಪಿಲ್ಲ? ಗೊತ್ತಾ? ಮಹಾದೇವ ಸ್ವಾಮಿ ಅಂತ, ಗೊತ್ತಲ್ಲ? ಡಾಕ್ಟರ್ ಮಹಾದೇವ ಸ್ವಾಮಿ ಅಂತ. ಏನಾಗಬೇಕು? ಅವ್ರ ಮಾಮ. ತೋರಿಸಿ, ನಿಮ್ಮ ಮಾವನ ಫೋಟೋ ತೋರಿಸಿ, ಏನೇ ತೋರಿಸ್ತಾನೆ ಆಮೇಲೆ. ಗೊತ್ತಾಯ್ತಲ್ಲ? ಆ ವಿದ್ಯಾರ್ಥಿ ಇಲ್ಲಿ ವಿಶೇಷವಾಗಿ ಇಲ್ಲಿ 7ನೇ ಕ್ಲಾಸ್ ವರೆಗೆ ಓದಿದ ಮೇಲೆ ನಂತರ ಅವನ್ನ ಸುತ್ತೂರಿಗೆ ಸೇರಿಸಿ, ನಂತರ ಇವತ್ತು ನಾವು ದರ್ಶನ್ ವಿಷಯ ಬರ್ತಾ ಇರುತ್ತೆ ಅಲ್ಲ? ಆ ದರ್ಶನ್ ವಿಷಯ ಬಂದಾಗ ಕೆಲವು ತುಂಬಾ ಅನುಕೂಲನೂ ಕೂಡ ಮಾಡಿದ್ದಾರೆ. ಆಗ ದರ್ಶನ್ ಕೂಡ ಅವನ ವಿದ್ಯಾಭ್ಯಾಸಕ್ಕೆ ಒಂದು ಪತ್ರಿಕೆಯಲ್ಲಿ ಹಾಕಿಸ್ತು, ಕನ್ನಡಪ್ರಭದಲ್ಲಿ ಪತ್ರಿಕೆಯಲ್ಲಿ ಬಂತು, ಬಡ ವಿದ್ಯಾರ್ಥಿಗಳಿಗೆ ನೆರವಾಗಬೇಕು, ಮೆಡಿಕಲ್ ಸೀಟ್ ಸಿಕ್ಕಿದೆ ಅಂತ. ಆಗ ದರ್ಶನ್ ಫ್ಯಾಮಿಲಿ ಕೂಡ ಅವನಿಗೆ ನೆರವಾಗಿ ಅವನು ಓದೋದಿಕ್ಕೆ ನೆರವಾಗ್ತಾರೆ. ಇವತ್ತು ಡಾಕ್ಟರ್ ಆಗ್ಬೇಕಾದ್ರೆ ದರ್ಶನ್ ಅವರು ಕೂಡ ಅವರ ಕಾರಣ ಇದೆ. ಆದ್ದರಿಂದ ಒಳ್ಳೆ ಕೆಲಸವನ್ನ ಮಾಡಿದಾಗ ನಾವು ನೆನ್ಕೊಳ್ಳೋಣ, ಗೊತ್ತಾಯ್ತಲ್ಲ? ಆ ರೀತಿ ನಿಮ್ಗೆ ಫೋನ್ ಡಿಸ್ಟರ್ಬ್ ಮಾಡುತ್ತೆ, ಇನ್ನೊಂದು ಡಿಸ್ಟರ್ಬ್ ಮಾಡೋದು ಯಾವುದು? ಆಗ ಡಿಸ್ಟರ್ಬ್ ಮಾಡುವಾಗ ಬಸವಣ್ಣವ್ರ ವಚನ ಇದೆ, ಹೇಳ್ತೀರಾ? ಅತ್ತಲಿತ್ತ ಹೋಗದಂತೆ ಎಡವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಮತ್ತೊಂದ ಕರಿಯದಂತೆ ಇರಿಸು ಕೂಡಲ ಸಂಗಮ ದೇವ. ಅತ್ತಲಿತ್ರ ಹೋಗದಂತೆ ನನ್ನ ಎಡವ ಅಂದ್ರೆ ನನ್ನ ಏನು ಕುಂಟನನ್ನ ಮಾಡಿದ್ರೆ ಕಾಲ್ ಕಟ್ ಮಾಡುವಂತಲ್ಲ, ಏನು ಆ ರೀತಿ ಹೋಗ್ಬಾರ್ದು. ನಾನು ಇಲ್ಲೇ ಕುಂಟ್ರು ಹೇಗೆ ನಡೆಯಕ್ಕಾಗೋದಿಲ್ವಾ ಆ ರೀತಿ ನನ್ನನ್ನ ಏನು ಓದ್ತಾ ಇದ್ದೀನಿ, ಓದುವಾಗ ನಾನು ಹೊರಗಡೆ ಹೋಗ್ಬಾರ್ದು, ಆ ರೀತಿ ಮಾಡು. ಟಿವಿ ಕಾಣ್ತಾ ಇದೆ, ಮೊಬೈಲ್ ಕಾಣ್ತಾ ಇದೆ, ನನಗೆ ಅದನ್ನ ನೋಡ್ಬಾರ್ದಂಗೆ ನನ್ನನ್ನು ಏನ್ ಮಾಡು, ಅಂಧಕ ಅಂದ್ರೆ ಏನು, ಕುರುಡನನ್ನಾಗಿ ಮಾಡು. ಕೇಳ್ತಾ ಇದೆ ಟಿವಿ ಸದ್ದು ಬಂದ್ರೂ ಕೂಡ ಅದನ್ನು ಕೇಳಬಾರ್ದು ಅನ್ನಂಗೆ ನನ್ನನ್ನು ಏನ್ ಮಾಡು, ಕಿವುಡನನ್ನಾಗಿ ಮಾಡು ಅನ್ನೋ ಭಾವವನ್ನು ರೂಢಿಸ್ಕೊಳ್ಬೇಕು. ಅದು ರೂಢಿಸ್ಕೊಂಡಾಗ ಮಾತ್ರ ನಮ್ಮ ಜೀವನ ಪ್ರಯೋಜನಕಾರಿಯಾಗುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮ ಪೂಜ್ಯ ತಂದೆಯವರಾದಂತಹ CP ಸಿದ್ದಲಿಂಗಪ್ಪರವರ ಒಂದು 4ನೇ ವರ್ಷದ ಪುಣ್ಯ ಸ್ಮರಣೆ. ನಾವು ಇನ್ನೂ ಕೂಡ ಅವ್ರ ಸಮಾಧಿಗೆ ಹೋಗಿ ನಾವು ಪೂಜೆ ಮಾಡಿಲ್ಲ. ಆದ್ರೆ ಪೂಜೆ ಮಾಡಲಿಲ್ಲ ಅಂದ್ರೆ ನಾವು ಇಲ್ಲಿ ಸಾರ್ಥಕ ಭಾವವನ್ನ ನಾವು ಈ ಒಂದು ಕಾರ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅವರ ಹೆಸರು ಇನ್ನೂ ಕೂಡ ಹೆಚ್ಚಾಗಿ ಉಳಿಬೇಕು ಅಂದ್ರೆ ನಾವು ಇಂತಹ ಒಂದು ಕಾರ್ಯಗಳ ಮುಖಾಂತರ ಅವರ ಹೆಸರನ್ನ ಸ್ಥಿರಸ್ಥಾಯಿಯಾಗಿ ಉಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾ, ಅವರು ಯಾವ ರೀತಿ 87ನೇ ವರ್ಷದಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ. 87 ವರ್ಷ ಬದುಕಿದ್ರು. ಆ 87 ವರ್ಷ ಕೂಡ ಯಾವ ರೀತಿ ಇದ್ರು, ಮುಪ್ಪನಲ್ಲಿ ಇದ್ರು ಅವರು. ಅದಕ್ಕೆ ಹೇಳ್ತಾರೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಕುರಿಸಿ, ಲಿಂಗವೆಂಬ ಎಲೆಯಾಯಿತು, ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯ ಇತ್ತು, ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂತ ಹೇಳ್ತಾರೆ. ಹಂಗೆ ಕೂಡಲ ಸಂಗಮ ದೇವ ಅವರನ್ನ 87ನೇ ವಯಸ್ಸಿನಲ್ಲಿ ಎತ್ತಿಕೊಂಡ್ರು ಕೂಡ ಅವರು ಈ ಒಂದು ಅವರ ಹೆಸರನ್ನ ನಾವು ಮಾತಾಡ್ತಾ ಇದೀವಲ್ಲ, ಸರ್ಗಳು ಮಾತಾಡ್ತಾ ಇದಾರ, ಅದರ ಮುಖಾಂತರ ಜೀವಂತವಾಗಿದ್ದಾರೆ ಅಂತ ಹೇಳ್ತಾ, ಇವತ್ತು ನಾವು ಇದು ಕೊಡ್ತಾ ಇರೋದು ನೆಪ ಮಾತ್ರ. ಇದು ನಿಮ್ಮ ಉದ್ದೇಶ ಏನಾಗಿರ್ಬೇಕು ಅಂದ್ರೆ, ನೀವು ಒಬ್ಬ ಡಾಕ್ಟರ್ ಆಗ್ಬೇಕು, ಒಬ್ಬ ಎಂಜಿನಿಯರ್ ಆಗ್ಬೇಕು, ಒಬ್ಬ ಶಿಕ್ಷಕರಾಗಬೇಕು, ಒಬ್ಬ ವಕೀಲರಾಗಿ ಒಂದು ಒಳ್ಳೆಯ ತತ್ವವನ್ನ ರೂಢಿಸಿಕೊಂಡಾಗ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡೋದು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನ ಮಾಡಲು ಕಾರಣೀಭೂತರಾದಂತಹ ಶಾಲೆಯ ಮುಖ್ಯ ಶಿಕ್ಷಕರಿಗೆ, ಸಹ ಶಿಕ್ಷಕರುಗಳಿಗೆ
ಇಷ್ಟಪಟ್ಟು ಕೇಳಿದಂತ ಇಷ್ಟಪಟ್ಟು ಕೇಳ್ತಾ ಇದ್ದೀರಾ? ಕಷ್ಟಪಟ್ಟು ಕೇಳ್ತಾ ಇದ್ದೀರಾ? ಇಷ್ಟಪಟ್ಟು ಕೇಳ್ತಾ ಇದ್ದೀರಾ? ಇಷ್ಟಪಟ್ಟು ಕೇಳ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಶರಣು ಶರಣಾರ್ಥಿಗಳು.